ಅಟಲ್ ಬಿಹಾರಿ ವಾಜಪೇಯಿ ಝೂ ಹಂಪಿ ಹತ್ರ ಲೊಕೇಟ್ ಆಗಿರೋದು. ಅಂದರೆ ಹೊಸಪೇಟೆಯಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಕಮಲಾಪುರಕ್ಕೆ ಬಂದು ಕಮಲಾಪುರ ಸರ್ಕಲಲ್ಲಿ ರೈಟ್ ತೊಗೊಂಡ್ರೆ ಸೀದಾ ಝೂಗೆ ಬರ್ತೀವಿ. ಝೂ ಪಕ್ಕದಲ್ಲಿ ಕರಡಿ ಸಫಾರಿ ಕೂಡ ಇದೆ, ಅದನ್ನು ನೋಡ್ಕೋಬೋದು ನಾವು. ನೆಕ್ಸ್ಟ್ ಬರೋದೇ ಹಂಪಿ ಝೂ. ಇದನ್ನು ಅಟಲ್ ಬಿಹಾರಿ ವಾಜಪೇಯಿ ಝೂ ಅಂತಲೇ ಅನ್ನೋದು, ಬಟ್ ತುಂಬ ಫೇಮಸ್ ಆಗಿ ಹಂಪಿ ಝೂ ಅಂತಲೇ ಕರೆಯೋದು ಎಲ್ಲ. ಇಲ್ಲಿ 3 ಥರ ಫೆಸಿಲಿಟೀಸಿನೂ ಇದೆ. ಓಪನ್ ಜಿಪ್ ಸಫಾರಿ, ಬಸ್ ಸಫಾರಿ ಮತ್ತು ಕ್ಲೋಸ್ ಜಿಪ್ ಸಫಾರಿ. ನಮ್ಮದು ಅಮೌಂಟಿಗೆ ಯಾವ್ದು ಕನ್ವೀನಿಯೆಂಟ್ ಇರುತ್ತೋ ಅದಕ್ಕೆ ನಾವು ಪ್ರಿಫರ್ ಮಾಡ್ಬೋದು. ತುಂಬ ಚೆನ್ನಾಗೇನು ಮಾಡಿದ್ದಾರೆ. ಎಸ್, ನಾವು ಫ್ಯಾಮಿಲಿ ಜೊತೆಗೆ ಬಂದಿದ್ದು. 3 ಜೀಪ್ ಸಫಾರಿ, ಒಂದು ಝೂಗೆ ಟಿಕೆಟ್ ತೊಗೊಂಡಿದ್ದೀವಿ. ಎಲ್ಲರೂ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಸಫಾರಿ ವೆಹಿಕಲ್ಗೆ. ಐ ಥಿಂಕ್ ಬಂತು ಅನಿಸುತ್ತೆ ಸಫಾರಿ ವೆಹಿಕಲ್ಲು. ಇನ್ನೇನು ಹೊರಡೋಕೆ ರೆಡಿ ಇದೆ ಬಸ್ಸು. ಹೊರಡ್ತಾರೆ ಸ್ವಲ್ಪ ಹೊತ್ತರಲ್ಲಿ. ಬಸ್ ಪಾರ್ಕಿಂಗ್ ಮಾಡಿಬಿಟ್ಟು ನಮ್ಮ ಡ್ರೈವರನ್ನು ಎಲ್ಲಿಗೆ ಹೋಗಿದ್ದಾರೋ ಗೊತ್ತಿಲ್ಲ. ನಾವು ಝೂಗೆ ಎಂಟ್ರಿ ಕೊಟ್ಬಿಡೋಣ. ಸಫಾರಿ ಬಸ್ ಸ್ಟಾಪ್ ವೇ ಟು ಝೂ. ನಮ್ಮ ಪ್ರಯಾಣ ಝೂ ಕಡೆಗೆ. ಫಸ್ಟ್ ನಮಗೆ ಸಿಕ್ಕಿದ್ದೆ ಬರ್ಡ್ ವಾಚಿಗೆ ನಿಗದಿಪಡಿಸಿರ್ತಕ್ಕಂತಹ ಸ್ಥಳ. ಎಲ್ಲ ಕಡೆಗೂ ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಹಾಕಿದ್ದಾರೆ ಗುರು. ಆದರೆ ರಿಸ್ಟ್ರಿಕ್ಟ್ ಮಾಡೋಕ್ಕೆ ಯಾರೂ ಇಲ್ಲ. ರೆಸ್ಟ್ ಮಾಡೋಕ್ಕೆ ಜಾಗ. 1-2 ನಿಮಿಷ ಕೂತ್ಕೊಂಡು ಮುಂದೆ ಸ್ಟಾರ್ಟ್ ಮಾಡೋಣ ಜರ್ನಿ. ಸ್ಟಾರ್ಟಿಂಗಲ್ಲೇ ಮ್ಯಾಪ್ ಹಾಕಿದ್ದಾರೆ ಒಂದು. ಜಸ್ಟ್ ಸಿಂಪಲ್ ರೋಡ್ ಮ್ಯಾಪ್ ಇದು. ಇದು ಆಸ್ಟ್ರಿಚ್ ಅಲ್ಲ, ಪಕ್ಕ ಇರೋದು ಆಸ್ಟ್ರಿಚ್. ಇದು ಎಮ್ಮು. ಇಲ್ಲಿದಾವಲ್ಲ. ಯಾವ್ದಿದು ಮತ್ತೆ? ಆಸ್ಟ್ರಿಚ್ ಅಲ್ಲ ಇದು. ನಮಗೆ ಕನ್ಫ್ಯೂಸ್ ಮಾಡ್ತಾಳೆ. Next we can see the ostriches here. ಅಲ್ಲಿದ್ದಾವೆ ಆಸ್ಟ್ರಿಜು. ಇವು ಹಾರಲ್ಲ. ಬಾಡಿ ತೂಕನ ಅಷ್ಟೊಂದು ಇರುತ್ತಲ್ಲ. ಅದು ಎಮ್ಮು ನೋಡು, ಹಟ್ಟು ಥರ ಬರುತ್ತೆ ಚಿಕ್ಕದು. ಬಾಡಿ ಚಿಕ್ಕದು ಹಟ್ಟು ಥರ ಬರುತ್ತೆ, ಬಟ್ ಇದು ಬೇರೆ ಥರನೇ ಇದೆ ಸ್ಟ್ರಕ್ಚರ್. ಅಲ್ಲಿ ಕೇಜ್ ಒಳಗಿರೋ ನೋಡ್ತಾರೆ, ನ್ಯಾಚುರಲ್ ಆಗಿ ಅವು ಹಾರ್ಕೊಂಬರಲ್ಲ, ಹೊರಗಡೆ ಬರೋಕ್ಕಾಗಲ್ಲ ಅವಕ್ಕೆ, ಕೇಜ್ ಒಳಗಡೆ ಇರೋಕೆ. ಹಾಂ ಅಲ್ಲ ಬಗು ನಮ್ಮ ದೇಶದಾಗಿರ್ತಾವ. ನಮ್ಮ ದೇಶದ ತಳಿ ನೀವು? ಅಲ್ಲ ಅಲ್ಲ, ನಮ್ಮ ದೇಶದಾಗ ಕಾಣೋದು ಭಾಳ ಅಂದ್ರೆ ಇಲ್ಲ.
ಮೀಟ್ ಕಟ್ಟಿ ಇಳೆ ಬಿಟ್ಟಿರ್ತಾರೆ. ಪಾಪ ಅವು ಮಕ್ಕೊಂಬಿಟ್ಟೈತಿ. ತಿಂದಿದ್ದಾವಲ್ಲ ತಿಂದು ಖಾಲಿ ನಾವು ಅಲ್ಲಿ ಒಳ್ಳೆ ನೆರಳಿ ಮಲಗಿದಾವೆ. ಎಲ್ಲಿ ಹಿಂಗಿರ್ತಾವ. ಇಂಡಿಯನ್ ಕ್ರೇಲ್ ತೋಳ ಮೂರಿದಾವೆ. ಸ್ವಲ್ಪ ಜರ್ಮನ್ ಶೆಫರ್ಡ್ ಫೇಸ್ ಕಟ್ ಇದಾಗೈತೆ ಸೇಮ್ ಹಿಂಗೈತೆ. ಇವು ಇಂಡಿಯಾದ್ವೆ. ಇವು ಕತ್ತೆ ಇಕ್ಕಿರುವ ಇಂಡಿಯಾದ ಹೈನಾಸಿಗೆ ಸ್ಟ್ರೈಪ್ಸ್ ಇರ್ತವೆ, ಆಫ್ರಿಕನ್ ಹೈನಾಸಿಗೆ ಸ್ಪಾಟ್ಸ್ ಇರ್ತವೆ. ಆ ಕಡೆ ಕಾಣುತ್ತೆ. ಏನಾದರೂ ತಿನ್ನಕ್ಕೆ ಇರ್ಬೇ ಇಲ್ಲ ಅಂತಂದರೆ ಗೆದ್ಲು ಸಿಗುತ್ತೇನೋ ಅಂತ ಕೆದರ್ತೈತೆ. ಸ್ಲಾತಿ ಕರಡಿ. ಚಿರತೆ. ನಾಲ್ಕೈದು ಇದಾವೆ ಅಂದ್ಕೊಳ್ತೀನಿ ಚಿರತೆಗಳು. ಎಸ್, ಅಲ್ಲೊಂದಿದೆ. ಅಲ್ಲಿ ಎಸ್. ಫಸ್ಟ್ ಅಕ್ಷಯ್ ಮಲಗಿರುವ ಹುಲಿ. ಚಿನ್ನ ಅಲ್ಲೈತೆ ನೋಡಿ, ಚಿನ್ನ ಅಲ್ಲೇ ಕಡೆ ಗೋಲ್ಡನ್ ಪೀಸೆಂಟ್. ಇವೆಲ್ಲ ನಮ್ಮ ದೇಶದ್ವೇ ಗುಬ್ಬೆಗಳು. ಅಯ್ಯೋ ನಾನು ಆ ಗುಬ್ಬಿ ಇಲ್ಲೇ ಐತೆ ನೋಡು, ಇಲ್ಲೇ ಐತೆ ನೋಡು ಕೆಂಪಂದು. ಅದು ಮರಿ ಆಗ್ಬಿಟ್ಟಾವು. ಇಲ್ಲೇ ಐತೆ ನೋಡು. ಈ ಪಕ್ಷಿ ಹಂಗ ಏನಿದ್ರ ಹೆಸರು? ಬ್ಲ್ಯಾಕ್ ಸ್ವಾನ್ ಫೀಡಿಂಗ್ ಮಾಡ್ತಾ ಇದ್ದಾರೆ. ಗೊತ್ತಾಗಲ್ಲ, ಅಲ್ಲಿದ್ದಾವೆ ನೋಡಿ. ಮಾಡಿದಾರೆ ಬಾವ ಝೂ ಎಲ್ಲ. ಹೌದು. ಈಗ ಹುಟ್ಟಿನಿಂದ ಕಿವಿ ಕೇಳಿಸಲ್ಲ, ಬಾಯಿ ಬರಲ್ಲ ಅಂತಾರಲ್ಲ ಬಾವ, ಅವರಿಗೆ ಬಾಯಿ ಬರ್ತಿರುತ್ತೆ, ಕಿವಿ ಕೇಳಿಸಲ್ಲ ನೋಡ್ರಿ. ಅದಕ್ಕೋಸ್ಕರ ಅವ್ರಿಗೆ ಬಾಯಿ ಬರಲ್ಲ. ಯಾಕಂದ್ರೆ ಕಿವಿಗೆ ಶಬ್ದ ಬಿದ್ದಾಗ ಅಷ್ಟೇ ಗೊತ್ತಾಗೋದು, ಓ ಇದು ಶಬ್ದ, ನಾನು ಮಾತಾಡಿದರೆ ಬರ್ತತೆ ಶಬ್ದ ಅಂತಂದೇಳಿ. ಅವರಿಗೆ ಕಿವಿಗೆ ಕೇಳಿಸಿಲ್ಲ ಅಂತಂದಾಗ ಮಾತಾಡೋಕ್ಕೆ ಅವರಿಗೆ ಗೊತ್ತಾಗಲ್ಲ. ಬಾಯಿ ಬಿಟ್ಟರೆ ಶಬ್ದ ಬರುತ್ತೆ ಮಾತಾಡಿದ್ರೆ ಅಂತ. ಯಾವ ಥರಕ್ಕೆ ಏನೇನು ಬೇಕಲ್ಲ. ಹೌದು, ಭಾರಿ ಚೆನ್ನಾಗಿ ಮಾಡ್ಯಾರ. ಇಂಡಿಯನ್ ಸ್ಟಾರ್ ಟಾರ್ಟಿಸು ಇಲ್ಲಿಗಲ್ಲು ಸಾಕೋದು ಅಂತಾರೆ, ಆದರೆ ಝೂ ಅಲ್ಲಿ ಇದೆ. ಇಲ್ಲಿ ಇದು ಎಷ್ಟು ಲೀಗಲ್ಲೋ ಎಷ್ಟು ಇಲ್ಲೀಗಲ್ಲೋ ಗೊತ್ತಿಲ್ಲ. ಕೆತ್ತನೆ ಮಾಡಿರೋ ಥರ ಮಕ್ಕಂದತ್ತು. ಒಂದು ಚೂರು ಶೇಕ್ ಆಗೋಲ್ದು. ನಾವು ಉಸಿರಾಟದ ಹೊಟ್ಟೆನಾರ ಶೇಕ್ ಆಗ್ಬೇಕ. ಅದು ನೋಡಿ ಚಿನ್ನ ಈ ಮೊಸಳೆಗಳಿಗೆ ನ್ಯಾಚುರಲ್ ಡೆತ್ ಅನ್ನೋದೇ ಇಲ್ಲೋ. ಹೌದಾ? ಒಂದು ಹಸುವಿನಿಂದ ಸಾಯ್ಬೇಕು, ಇಲ್ಲ ಅಂತಂದ್ರೆ ರೋಗ ಬಿದ್ದು ಸಾಯ್ಬೇಕು. ಸ್ಟ್ರಾಂಗೆಸ್ಟ್ ಬೈಟ್ ಅಂದರೆ ಇದ್ರದ್ದೇ ಅಲ್ಲ, ಅದು ಗೊತ್ತಿಲ್ಲ. ಇದ್ರದ್ದೇ ಸ್ಟ್ರಾಂಗ್. ಇಲ್ಲೇ ಒಂದು ಸಣ್ಣ ವೇ ಬ್ರಿಡ್ಜ್ ಮಾಡಿದ್ದಾರೆ,
ಸಾರಿ ವೇ ಬ್ರಿಡ್ಜ್ ಅಲ್ಲ, ಇದು ಬರೀ ಬ್ರಿಡ್ಜ್. ಏನು ನಡೆಯಲ್ಲಪ್ಪ ನಾನು ಕೆಲಸಕ್ಕೆ ನಡೆಯೋಕ್ಕಾಗಲಿಲ್ಲ ಅನ್ಸುತ್ತಾ 4ರಿಂದ 5 ಕಿಲೋಮೀಟ್ರ್ ನಡಿಬೇಕಂತ ಹೇಳ್ತಾರೆ. ಹಬ್ಬ ಜೈಂಟ್ಸ್. ಇದಿಷ್ಟು ಹಂಪಿ ಝೂವಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳು. ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.